ನಮಸ್ಕಾರ. ಕರ್ನಾಟಕದ ಎಲ್ಲ ಸಿವಿಲ್ ಸರ್ವಿಸ್ ಆಕಾಂಕ್ಷಿಗಳಿಗೆ ಒಂದು ಜಬರ್ದಸ್ತ್ ಸುದ್ದಿ ಇದೆ. ಕರ್ನಾಟಕ ಸರ್ಕಾರ 2025-26ನೇ ಸಾಲಿಗೆ ಒಂದು ವಿಶೇಷ ತರಬೇತಿ ಕಾರ್ಯಕ್ರಮವನ್ನ ಘೋಷಿಸಿದೆ. ಹಾಗಾದ್ರೆ ಬನ್ನಿ, ಇದರ ಬಗ್ಗೆ ಪೂರ್ತಿ ಡೀಟೇಲ್ಸ್ ತಿಳ್ಕೊಳ್ಳೋಣ. ಹೌದು, ನೀವು ಸರಿಯಾಗಿ ಕೇಳಿಸ್ಕೊಂಡಿದ್ದೀರಿ. ಇದೊಂದು ಸಂಪೂರ್ಣವಾಗಿ ಪ್ರಾಯೋಜಿತ ಅಂದ್ರೆ ಫುಲ್ಲಿ ಸ್ಪಾನ್ಸರ್ಡ್ ರೆಸಿಡೆನ್ಷಿಯಲ್ ಕೋಚಿಂಗ್ ಪ್ರೋಗ್ರಾಂ. ಯಾರೆಲ್ಲ ಯುಪಿಎಸ್ಸಿ ಪ್ರಿಲಿಮ್ಸ್ ಪರೀಕ್ಷೆಗೆ ತಯಾರಿ ನಡೆಸ್ತಿದ್ದಾರೋ ಅವರಿಗಿದೊಂದು ಸುವರ್ಣಾವಕಾಶ ಅಂತಾನೆ ಹೇಳ್ಬಹುದು. ಸರಿ, ಹಾಗಾದ್ರೆ ಬನ್ನಿ, ಮೊದಲನೇದಾಗಿ ಈ ಅವಕಾಶದ ಬಗ್ಗೆ ಇನ್ನೂ ಊನಾಡಪೂರ್ವಕ ತಿಳಿದುಕೊಳ್ಳೋಣ. ಅಂದ್ರೆ ಇದರ ಡೀಟೇಲ್ಸ್ ಏನು ಅಂತ ಒಂದೊಂದಾಗಿ ನೋಡೋಣ. ಅಧಿಕೃತವಾಗಿ ಹೇಳೋದಾದ್ರೆ ಈ ಕಾರ್ಯಕ್ರಮದ ಹೆಸರು ಯುಪಿಎಸ್ಸಿ ಪ್ರಿಲಿಮ್ಸ್ ಬೆಂಬಲ ಕಾರ್ಯಕ್ರಮ. ಇದನ್ನ ಯಾರ್ ನಡೆಸ್ತಿದ್ದಾರೆಂದ್ರೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ. ಇದು ಬರೋಬ್ಬರಿ 4 ತಿಂಗಳ ಇಂಟೆನ್ಸಿವ್ ರೆಸಿಡೆನ್ಷಿಯಲ್ ತರಬೇತಿ. ನೋಡಿ, ಸ್ಕ್ರೀನ್ ಮೇಲೆ ಕಾಣ್ತಿರೋದು ಬೇರೇನೂ ಅಲ್ಲ, ಸರ್ಕಾರದಿಂದ ಬಂದಿರುವ ಅಧಿಕೃತ ಸುತ್ತೋಲೆ. ಅಂದ್ರೆ ನಾವಿಲ್ಲಿ ಹೇಳ್ತಿರೋ ಪ್ರತಿಯೊಂದು ಮಾಹಿತಿ ಕೂಡ 100% ಪಕ್ಕಾ ಮತ್ತು ಖಚಿತ. ಸರಿ, ಈ ಟ್ರೈನಿಂಗ್ ಎಲ್ಲಿ ನಡೆಯುತ್ತೆ ಅನ್ನೋ ಪ್ರಶ್ನೆಗೆ ಉತ್ತರ ಇಲ್ಲಿದೆ. ಈ 4 ತಿಂಗಳ ವಸತಿಯುತ ತರಬೇತಿ ಬೆಂಗಳೂರಿನ ಹಜ್ ಭವನದಲ್ಲಿ ನಡೆಯಲಿದೆ. ಅಂದ್ರೆ ಬೇರೆ ಯಾವುದೇ ಡಿಸ್ಟ್ರಾಕ್ಷನ್ ಇಲ್ದೆ ನಿಮ್ಮ ತಯಾರಿಯ ಮೇಲೆ ಪೂರ್ತಿ ಗಮನ ಹರಿಸೋಕೆ ಇದೊಂದು ಪರ್ಫೆಕ್ಟ್ ಜಾಗ. ಓಕೆ, ಈಗ ಎಲ್ಲರಿಗೂ ಬರೋ ಮುಖ್ಯವಾದ ಪ್ರಶ್ನೆ, ಇದಕ್ಕೆ ಯಾರೆಲ್ಲ ಅಪ್ಲೈ ಮಾಡ್ಬೋದು? ಅಂದ್ರೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನು? ಬನ್ನಿ ಚೆಕ್ ಮಾಡೋಣ. ಇಲ್ಲಿ 4 ಮುಖ್ಯವಾದ ಪಾಯಿಂಟ್ಸ್ ಇದೆ, ಗಮನವಿಟ್ಟು ಕೇಳಿ. ಮೊದಲನೇದು, ಕರ್ನಾಟಕದ ನಿವಾಸಿಯಾಗಿರ್ಬೇಕು, ದ್ಯಾಟ್ಸ್ ಅ ಮಸ್ಟ್. ಎರಡನೇದು, ಅಧಿಸೂಚಿತ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿರಬೇಕು, ಅಂದ್ರೆ ಮುಸ್ಲಿಂ, ಕ್ರಿಶ್ಚಿಯನ್, ಜೈನ್, ಬೌದ್ಧ, ಸಿಖ್ ಅಥವಾ ಪಾರ್ಸಿ. ಮೂರನೇ ಪಾಯಿಂಟ್, ಮತ್ತು ಇದು ತುಂಬಾ ಇಂಪಾರ್ಟೆಂಟ್, ನೀವು ಈಗಾಗ್ಲೇ ಒಮ್ಮೆ ಆದ್ರೂ ಯುಪಿಎಸ್ಸಿ ಅಥವಾ ಕೆಎಎಸ್ ಪ್ರಿಲಿಮ್ಸ್ ಪಾಸ್ ಆಗಿರ್ಬೇಕು. ಕೊನೆಯದಾಗಿ, ನಿಮ್ಮ ವಯಸ್ಸು 21ರಿಂದ 35 ವರ್ಷದ ಒಳಗಿರಬೇಕು. ಇದು ತುಂಬಾ ಇಂಟ್ರೆಸ್ಟಿಂಗ್ ಪಾಯಿಂಟ್ ಅಲ್ವಾ? ಯಾಕೆ ಹೀಗೆ ಅಂದ್ರೆ ಈ ಪ್ರೋಗ್ರಾಂನ ಉದ್ದೇಶವೇ ಬೇರೆ. ಯಾರೋ ಆಲ್ರೆಡಿ ತಮ್ಮ ಸಾಮರ್ಥ್ಯವನ್ನ ಪ್ರೂವ್ ಮಾಡಿ ಯಶಸ್ಸಿನ ತೀರಾ ಹತ್ತಿರ ಇದ್ದಾರೋ ಅವರಿಗೆ ಒಂದು ಕೊನೆಯ ಪುಷ್, ಒಂದು ಫೈನಲ್ ಸಪೋರ್ಟ್ ಕೊಡೋದು ಇದರ ಗುರಿ. ಸರಿ, ಈಗ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್, ಅಪ್ಲೈ ಮಾಡೋದು ಹೇಗೆ? ಇಲ್ಲಿ ನೀವು ತುಂಬಾ ಹುಷಾರಾಗಿರ್ಬೇಕು, ಯಾಕಂದ್ರೆ ಅಪ್ಲೈ ಮಾಡಿಕೆ ಸಿಗೋ ಟೈಮ್ ತುಂಬಾನೇ ಕಡಿಮೆ. ಈ ದಿನಾಂಕಗಳನ್ನ ಎಲ್ಲಾದ್ರೂ ನೋಟ್ ಮಾಡಿ ಇಟ್ಕೊಳ್ಳಿ. ಅಪ್ಲಿಕೇಶನ್ ಪೋರ್ಟಲ್ ಓಪನ್ ಆಗೋದು ಮಾರ್ಚ್ 4, 2026ಗೆ ಮತ್ತು ಅದು ಕ್ಲೋಸ್ ಆಗೋದು ಮಾರ್ಚ್ 9, 2026ಗೆ. ಅಂದ್ರೆ ಲೆಕ್ಕ ಹಾಕಿ ನಿಮಗೆ ಸಿಗೋದು ಬರೀ 6 ದಿನ. ಎಸ್, ಜಸ್ಟ್ 6 ಡೇಸ್. ಈ ಕಡಿಮೆ ಸಮಯದಲ್ಲಿ ನೀವು ಆನ್ಲೈನ್ನಲ್ಲಿ ಅಪ್ಲೈ ಮಾಡ್ಲೇಬೇಕು, ಹಾಗಾಗಿ ಸ್ವಲ್ಪನೂ ತಡ ಮಾಡ್ಬೇಡಿ. ನೆನಪಿಡಿ, ಅಪ್ಲಿಕೇಶನ್ಗಳನ್ನ ಆನ್ಲೈನ್ನಲ್ಲಿ ಮಾತ್ರ ಸ್ವೀಕರಿಸಲಾಗುತ್ತೆ. ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ dom.karnataka.gov.in. ಇದೇ ಪೋರ್ಟಲ್ನಲ್ಲಿ ನೀವು ಅಪ್ಲಿಕೇಶನ್ ಫಾರ್ಮ್ ತುಂಬಬೇಕಾಗುತ್ತೆ. ಒಂದ್ ವೇಳೆ ನಿಮ್ಗೆ ಇನ್ನೇನಾದ್ರೂ ಡೌಟ್ಸ್ ಇದ್ರೆ ಅಥವಾ ಹೆಚ್ಚಿನ ಮಾಹಿತಿ ಬೇಕು ಅನ್ಸಿದ್ರೆ ಚಿಂತೆ ಇಲ್ಲ, ನೀವು ಅವರ ಅಫಿಷಿಯಲ್ ವೆಬ್ಸೈಟ್ ಚೆಕ್ ಮಾಡಬಹುದು ಅಥವಾ ಸ್ಕ್ರೀನ್ ಮೇಲಿರೋ ಹೆಲ್ಪ್ಲೈನ್ ನಂಬರ್ 8277799990ಗೆ ನೇರವಾಗಿ ಕಾಲ್ ಮಾಡಿ ಕೇಳಬಹುದು. ಸರಿ, ಇಷ್ಟೆಲ್ಲ ಮಾಹಿತಿ ನೋಡಿದ್ಮೇಲೆ ಇದರ ಬಗ್ಗೆ ನಮ್ಮ ಫೈನಲ್ ಟೇಕ್ ಅವೇ ಏನು, ಇದರ ಪ್ರಾಮುಖ್ಯತೆ ಏನು ಅಂತ ನೋಡೋಣ. ನೋಡಿ, ಕರ್ನಾಟಕ ಸರ್ಕಾರ ಕೊಡ್ತಾ ಇರೋ ಈ ವಿಶೇಷವಾದ ಫೋಕಸ್ಡ್ ಸಪೋರ್ಟ್, ಸರಿಯಾದ ಗೈಡೆನ್ಸ್ ಸಿಗದೆ ಪರದಾಡ್ತಿರೋ ಎಷ್ಟೋ ಜನಕ್ಕೆ ಇದೊಂದು ಟರ್ನಿಂಗ್ ಪಾಯಿಂಟ್ ಆಗಬಹುದು. ತಮ್ಮ ಸಿವಿಲ್ ಸರ್ವಿಸ್ ಕನ್ಸನ್ನ ನನ್ಸು ಮಾಡೋಕೆ ಇದೊಂದು ದೊಡ್ಡ ತಿರುವು ಕೊಡಬಹುದಾ? ಯೋಚನೆ ಮಾಡಿ. ಒಂದು ವೇಳೆ ಅರ್ಹತೆ ಇದ್ರೆ ಖಂಡಿತ ಈ ಅವಕಾಶವನ್ನ ಮಿಸ್ ಮಾಡ್ಕೋಬೇಡಿ.